ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಫಸ್ಟ್ ಟೈಮ್ ನೀವು ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋಕೆ ಮೊದಲಾಕೋತಾರೆ. ಅಮ್ಮ ನನಗೆ ಚಿಕನ್ ಚಿಲ್ಲಿ ಮಾಡಿ ಕೊಡಮ್ಮ. ಓಕೆ, ನಾನು ಮಾಡಿ ಕೊಡ್ತೇನೆ. ನನ್ನ ಮಗ ಚಿಕನ್ ಚಿಲ್ಲಿ ಕೇಳಿದ. ಸೊ ಅವನಿಗೋಸ್ಕರ ಈ ಚಿಕನ್ ಚಿಲ್ಲಿ ಮಾಡಿ ಕೊಡೋಣಿದ್ದೀವಿ. ಅಂಗಡಿಲಿ ಹೋಗಿ ನಾನು ಚಿಕನ್ ಎತ್ತಿ ಬಂದಾಟೆ. ಸೊ ನಾವು ಬಂದು ಚಿಕನ್ನ ವಾಶ್ ಮಾಡಿ ಹಾಕಲ್ಲ. ಸೊ ಕೊಂಚವಾಗಿ ಅರ್ಸನ್ ತೂಳು ಹಾಕಿ ನಾ ಅದನ್ನು ವಾಶ್ ಮಾಡಿ ಎತ್ತಿನ ಹಾಕೋತಾನೆ. ಈಗ ನೀವು ಮಸ್ಟ್ ಟೈಮ್ ನಿಮ್ಮ ಚಿಕನ್ ಎತ್ತಿದಂದರೆ ಅರ್ಸಂದು ಹಾಕಿತ ನೀವು ವಾಶ್ ಮಾಡಬೇಕು, ಅದು ಒಳ್ಳೆಯದು. ಅದು ನೋಡ್ರಂದ್ರೆ ಸ್ವಲ್ಪ ನೀರು ಬಿಟ್ಟು ಸಣ್ಣಿಗೆ ಅದನ್ನು ವಾಶ್ ಮಾಡಿ ನಾನು. ಸೊ ಚಿಕನ್ ಏನೇ ಶುದ್ಧವಾಗಿ ವಾಶ್ ಮಾಡಬೇಕು. ಶುದ್ಧವಾಗಿ ವಾಶ್ ಮಾಡತ್ತ ಸೊ ಎಷ್ಟು ಡಸ್ಟೆಲ್ಲ ಇರೋದು. ಸೊ ಅದನ್ನೆಲ್ಲ ವಾಶ್ ಮಾಡಿ ತಿನ್ನಬೇಕು. ಅಂಡ್ ಶುದ್ಧವಾಗಿ ವಾಶ್ ಮಾಡಿ ಅಂಡ್ ನೆಕ್ಸ್ಟ್ ನೋಡ್ರಂದ್ರೆ ಒಂದು ಬೌಲ್ ಎತ್ತೀರಿ. ಸೊ ಆ ಬೌಲ್ ಬಂದು ಕ್ಲೀನ್ ಮಾಡಿದ ಚಿಕನ್ಸ್ನ ನೀವು ಅದರಲ್ಲಿ ಮಾತಿಕರಿ. ಸೊ ಅದನ್ನು ಚೇಂಜ್ ಮಾಡಿದಕ್ಕப்புறம் ಅದಕ್ಕುಂಡಾನ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡು ಬರ್ರಿ ನಮ್ಮ ಹೋಗೋಣ. ಇದು ಬಂದು ಇಂಜಿ ಪೂಂಡು ನಾವು ಇದಕ್ಕೆ ತಗೊಂಡಂಗೆ ನಾವು ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡಿ ಮಡಿಕೇರಿ. ಫಸ್ಟು ಇಂಜಿ ಪೂಂಡು ಹಾಕೈತಿ. ಇಂಜಿ ಪೂಂಡು ಜಾಸ್ತಿ ಹಾಕಿನೂ ಕೈ ಬಡಿಯೋದು. ಆ್ಯಂಡ್ ಇದು ನೋಡಂದ್ರೆ ಕೊಚ್ಚುವಂಗೆ ಮೊಸರು ಬಂದು ಅವು ಹುಳಿ ವಾಸಕತ ಆ ಮೊಸರು ಬಿಡೋದು, ಅದಕ್ಕೆ ಕೊಂಚ ಟೇಸ್ಟ್ ಕೊಡೋದು. ಸೊ ಇದು ಬಂದು ಏನಂದರೆ ರೆಡ್ ಕಲರ್. ಸೊ ಮಕ್ಕಳಿಗೆ ಎಲ್ಲರಿಗೂ ಕಲರ್ಸ್ ಇದ್ದರೆ ಅದು ಅಟ್ರಾಕ್ಟ್ ಮಾಡೋದು, ಅದಕ್ಕೋಸ್ಕರ ಆ ಕಲರ್ಸ್ ಆ್ಯಡ್ ಮಾಡಿಂದ. ಇದು ಬಂದು 2 ಸ್ಪೂನು ಕಾರ್ನ್ಫ್ಲವರ್ ಮಾವು ಆ್ಯಡ್ ಮಾಡಿಂದ, 2 ಸ್ಪೂನು ಮೈದಾ ಮಾವು ಆ್ಯಡ್ ಮಾಡಿಂದ. ಆ್ಯಂಡ್ ಕೊಂಚ ಹಂಗೆ ಉಪ್ಪು. ಸೊ ಚಿಲ್ಲಿ ಪೌಡರ್ ಹಾಕುವಾಗಲೇ ಅದರಲ್ಲಿ ಸಾಲ್ಟ್ ಇರೋದು. ಸೊ ಅದನ್ನೆಲ್ಲ ಸ್ವಲ್ಪವಾಗಿ ನೀವು ಸಾಲ್ಟ್ ಹಾಕಿದ್ರೆ ಸಾಕು. ಸೊ ಇದು ಬಂದು ಕೊಂಚವಂಗೆ ನಮ್ಮ ಮನೇಲಿ ಅರ್ಧ ಮಾಡಿದ ಮೆಣಸಿನದೂಳು. ಸೊ ಇದು ಬಂದು ಗರಂ ಮಸಾಲ ಬಂದು ಕೊಂಚ ಟೇಸ್ಟ್ ಕೊಡೋದು. ಸೊ ಅದಕ್ಕೆ ಗರಂ ಮಸಾಲ. ಇದು ಬಂದು ಚಿಲ್ಲಿ ಪೌಡರ್. ಸೊ ನೀವು ಚಿಲ್ಲಿ ಪೌಡ್ರ್ ಬೇಕಂದ್ರೆ ನೀವು ಯೂಸ್ ಮಾಡಿನಂದು ಶಕ್ತಿ JP ಎದು ಬೇಕಂದ್ರೆ ಯೂಸ್ ಮಾಡಿನಂದು. ಅಂಡ್ ಇದು ಬಂದು ಲೆಮನ್ ಬಂದು ಫುಲ್ಲಂಗೆ ಬಿಟ್ಟು ಸೆನ್ನೆ ಮ್ಯಾರಿನೇಟ್ ಮಾಡಿ ಮಡಗಿರಿ. ಸೊ ಕೊಂಚ ಆ್ಯಂಡ್ ಇವು ಕರೆಕ್ಟಾಗಿ ಮ್ಯಾರಿನೇಟ್ ಮಾಡಿ ಮಡಗಾದ್ರೆ ನೀವು ಬಂದು ನೀರು ಕಣಿ ಕೊಂಚ ಮ್ಯಾರಿನೇಟ್ ಮಾಡ್ರಂದ್ರೆ ಆ ಮಸಾಲ ಬಂದು ಪಿರಿಂಜಿ ಹೋಗೋದು. ಕೊಚ್ಚು ಬಂದು ಗಿಟ್ಟಂಗೆ ನೀವು ಬಂದು ಪೆಸಂಜಿ ಮಾಡಿರೋ ಮಟ್ಟುತ್ತಾ ಅವು ಮಸಾಲ ಪಿರಿಂಜಿ ಹೋಗ್ಲಂಗೆ ಇರೋದು. ಸೊ ಅದಕ್ಕೋಸ್ಕರ ನಾವು ನೀರು ಕಣಿಗೆ ಪೆಸಂಜಿಲಂಗೆ ಕೊಚ್ಚು ಗಿಟ್ಟಂಗೆ ನಮ್ಮ ಪೆಸಂಜಿ ಮಡಗಬೇಕು. ಸೊ ಚೆನ್ನಿಗೆ ನಮ್ಮ ಪೆಸಂಜಿ ಮಡಿ ಎತ್ತಿ ನೋಡ್ರಂದ್ರೆ ಕರಿಬೇವಿನ ಸೊಪ್ಪನ್ನ ಹಾಕಿ ಕೊಚ್ಚು ಹೊತ್ತು ಒಂದು ಹಾಫ್ ಆನ್ ಅವರ್ ನೀವು ಕ್ಲೋಸ್ ಮಾಡಿ ಮಡಗಿರಿ. ಸೊ ಹಾಫ್ ಆನ್ ಅವರ್ ಕಪ್ರ ನೀವು ಆಯಿಲ್ ಎತ್ತಿ ಫ್ರೈ ಮಾಡೋದು. ಅಂಚ ಹಾಫ್ ಆನ್ ಅವರ್ ಆಯಿಲ್ ಎತ್ತಿ ಈಗ ಫ್ರೈ ಮಾಡೋದು. ಸೊ ನಿಮ್ಮ ಬಂದು ವಡಕಲ್ಲಿ ಬಂದು ಆಯಿಲ್ ಬಿಟ್ಟುಗರಿ. ಸೊ ಆಯಿಲ್ ಬಿಟ್ಟು ಸೆನ್ನೆ ಸೂಡಾದ ಮೇಲೆ ನಾವು ಒಂದೊಂದು ಪೀಸಂಗೆ ಎತ್ತಿ ಎಣ್ಣೆಲಿ ಹಾಕೋದು. ಸೊ ಒಂದೊಂದಾಗಿ ಹಾಕ್ರಿ. ಹಾಗೆ ಗೆಡಿಗೆ ಹಾಕಿರಂದ್ರೆ ನಿಮಗೆ ಎಲ್ಲ ಒಟ್ಟಿಗೆ ಸೇರಿನದು ಚಿಕನ್ಸ್ ಎಲ್ಲಾನೇ ಒಂದು ಸೇರಿನದು. ಸೊ ಎತ್ತು ಅದ್ರಲ್ಲಿ ನಮಗೆ ಪಿಚ್ಚಿ ಎತ್ತಕ್ಕೆ ಅದು ಕಂಫರ್ಟಬಲಾಗಿ ಬರೋದು. ಸೊ ಅದಕ್ಕೋಸ್ಕರ ಹೇಳ್ತಾನೆ ನಿಮ್ಮ ತನಿ ಪಿಚ್ಚಿ ಹಾಕಿಬಿಡ್ರಿ. ಸೊ ನಿಮ್ಮ ಸೆನ್ನಿಗೆ ಬೇಯಕ್ಕೆ ಬಿಡಬೇಕು. ಚಿಕನ್ನ ಮಸ್ಟಾಗಿ ಬೇಯಬೇಕಂದೇಳಿ ಅವಶ್ಯಕನ್ನದು. ಸೊ ಚಿಕನ್ ಈಸಿಯಾಗಿ ಬೆಂದಾಗೋದು. ಸೊ ನೀವು ನೋಡುವತ್ಲೆ ಕಲರ್ಫುಲ್ಲಾಗಿ ಸೂಪರಾಗಿ ಅದ. ಸೊ ಮಸಾಲ ನಿಮಗೆ ಪಿರಿಂಜಿ ಹಾಕಲ್ಲ ನೋಡ್ರಿ. ಗಿಟ್ಟಂಗೆ ನಾವು ಮ್ಯಾರಿನೇಟ್ ಮಾಡುವಾಗಲಿ ಮಸಾಲ ಪಿರಿಂಜಾಕ ನಿಮಗೆ ವಾಯ್ಪಿಲ್ಲ. ಆ್ಯಂಡ್ ನೋಡಿ ಸೆನಿಗೆ ಕೊಚ್ಚೋತಿಲಿ ಸೆನಿಗೆ ಬೆಂದೋತಿ. ನೀವು ಬಂದು ಏದಾವುದು ಇಡಿಕಿ ಆರ್ ಸ್ಪೂನ್ಸ್ ಏದಾದ್ರು ಯೂಸ್ ಮಾಡಿ ಸೊ ಆ ಚಿಕನ್ನ ತಿರುಗಿಸಿ ಬಿಡ್ರಿ. ಸೊ ಆಗತ್ತಾ ಬ್ಯಾಕ್ ಸೈಡ್ನು ಸೆನಿಗೆ ಬೆಂದು ಬರೋದು ನೋಡಿರಿ. ಬ್ಯಾಕ್ ಸೈಡ್ನು ಮುಂದಕ್ಕೆ ಎಲ್ಲ ಸೆನಿಗೆ ಬೆಂದೋತಿ. ಸೊ ನಮಗೆ ಬ್ಯಾಕ್ ಸೈಡ್ನು ಸೆನಿಗೆ ಬೆಂದು ಬರಬೇಕು. ನೋಡೋಕ್ಕವೇ ಕಲರ್ಫುಲ್ಲಾಗಿ ಸೂಪರಾಗಿ ಇದ್ದದ. ಸೊ ನೀವು ಇಂಥ ಕಡೆ ಮಾಡಿ ಟ್ರೈ ಮಾಡಿ ನೋಡಿರಿ. ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹೇಳಿರಿ. ನೋಡ್ರಂದ್ರೆ ಸೆನಿಗೆ ಬೇಯ್ತ. ಸೆನಿಗೆ ಬೆಂದ್ರೆ ಸೆನಿಗೆ ಟೇಸ್ಟಾಗಿರೋದು. ಸೊ ಮೀಡಿಯಮ್ ಫ್ಲೇವರ್ಲೇ ಮಡಿ ಬೇಯಿಸ್ರಿ. ಸೊ ಫುಲ್ಲಂಗೆ ಮಡಗಿರಂದ್ರೆ ಒಂದು ಸಲ ಒಲೆಯಲ್ಲಿ ಬಂದು ಫುಲ್ಲಂಗೆ ಹೆವಿಂಗ್ ಉರಿಯೋದು. ಸೊ ಆ ಒಲೆಯಲ್ಲಿ ಮಡಗಬೇಡ್ರಿ. ಸೊ ಮೀಡಿಯಮಾಗಿ ಆ ಒಲೆಯಲ್ಲಿ ಮಡಗಿರೂ ನೀವು ಮೀಡಿಯಮ್ ಫ್ಲೇಲಿ ಮಾಡಿ ನೀವು ಫ್ರೈ ಮಾಡಿ ಎತ್ತಿರಿ. ಆಗತ್ತಾ ಬಂದು ಕರಿಗೆ ಹೋಗನಾರ್ದು. ಈಗ ನೋಡ್ರಂದ್ರೆ ಸೆನಿಗೆ ಬೆಂದೋತಿ. ಸೊ ಇದನ್ನು ನಾವು ಎತ್ತಿ ಪ್ಲೈಟ್ಲಿ ಚೇಂಜ್ ಮಾಡಿ ಮಡಿಕಿನಾನ. ಸೊ ನೋಡ್ರಂದ್ರೆ ನಿಮಗೆ ಸೆನಿಗೆ ಬೆಂದೋತಿ. ನೋಡಾಕವಿ ಸೆನಿ ಸಾಫ್ಟ್ ಹೆಂಗಿನದ ಕ್ರಿಪ್ಸಿ ಹೆಂಗಿನದ. ಇದು ಹೆಂಗಂದೇಳಿ ನನ್ನ ಮಗನ ತಪ್ಪಿ ಕೊಟ್ಟು ಕೇಳಂದು. ಸೊ ನಮ್ಮ ಪ್ಲೇಟ್ಲಿ ಚೇಂಜ್ ಮಾಡಬೇಕಂದು.
ಲೈಟ್ಲಿ ಚೇಂಜ್ ಮಾಡೈತಿ. ಸೊ ನೋಡಿ ನಿಮಗೆ ಸೆನ್ನಿಗೆ ಬೆಂದೋತಿ. ಕಲರ್ನು ಸೆನ್ನಿಗೆ ರೆಡ್ ಕಲರ್ಲಿ ಬಂದದ. ನೋಡಕ್ಕವಿ ಟೇಸ್ಟ್ ಹೆಂಗದ, ರುಚಿ ಹೆಂಗಿದೆ ಕಣಿ ಅದ. ಸೊ ನೋಡೋಣ, ಟ್ರೈ ಮಾಡಿ ನೋಡೋಣ. ಆ್ಯಂಡ್ ನೋಡಿರಿ, ಆ್ಯಂಡ್ ನಿಮ್ಮ ಬಂದು ಏನು ಮಾಡ್ತಾರೆ ಅಂದ್ರೆ ಆನಿಯನ್ನ ರೌಂಡ್ ಶೇಪ್ಲಿ ಕಟ್ ಮಾಡಿಕರಿ. ಸೊ ಲೆಮನ್ನು ರೌಂಡ್ ಶೇಪ್ಲಿ ಕಟ್ ಮಾಡಿಕರಿ. ಸೊ ಆನಿಯನ್ನ ಆ್ಯಂಡ್ ಲೆಮನ್ ಎತ್ತಿ ಮಾಡಿ ಕೊಂచెం ಹಂಗೆ ನೀವು ಪೆಪ್ಪರ್ ಹಾಕಿ ಸ್ಟವ್ ಮಾಡೋದು. ಸೊ ಇದನ್ನು ನೀವು ಮಾಡಿ ನೋಡಿ, ಉಂಡು ನೋಡಿಟ್ಟು ಹೆಂಗದಂದೇಳಿ ಮರಳಂಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಸೊ ಇದುವರೆಗೂ ನಾನು ಬಂದು ತಮಿಳಿತ ನಾ ಹಾಕಿನಿದ್ದೆ. ಸೊ ಇನಿಮೇಲೆ ಎಲ್ಲಾನೇ ಬಂದು ನಾ ಕನ್ನಡದಲ್ಲಿತ ವೀಡಿಯೋಸ್ ಹಾಕುತ್ತೇನೆ. ಸೊ ನನ್ನೋಡ ವೀಡಿಯೋಸ್ನ ಮರಳಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ಪೆಪ್ಪರ್ ಹಾಕಿ ಆಯ್ತು. ಈಗ ಒಂದು ಸೂಪರಾಗಿ ಅದ ನೋಡಿರಿ, ಟೇಸ್ಟಿಯಾಗಿ ಇರೋದು ನೋಡಿರಿ, ಝೂಮ್ ಮಾಡಿ ತೋರಿಸ್ತಾನೆ. ಆ್ಯಂಡ್ ಇದನ್ನ ರೆಸ್ಟೋರೆಂಟ್ ಸ್ಟೈಲ್ನೂ ಇರೋದು. ಆ್ಯಂಡ್ ರೋಡ್ ಮಾಡೋ ಕಡೆಯಲ್ಲಿ ಇಂಥ ಕಣಿಯ ಅವ್ರು ಮಾಡೋರು. ಸೊ ನೋಡಿರಿ ಪಿಕ್ಚರ್ ಹೆಂಗದ ಅಂದೇಳಿ, ಸಾಫ್ಟಾಗಿ ವೆರಿ ಸಾಫ್ಟಾಗಿ ಅದ. ಸೊ ಇದು ತಿನ್ನಕ್ಕೆ ಟೇಸ್ಟಿಯಾಗಿ ಇರೋದು. ಇಂಥ ಕಣಿ ಮಾಡಿ ನೀವು ಐಕ್ಲಿ ಕೊಡ್ರಿ. ಆ್ಯಂಡ್ ನನ್ನ ಮಗನ ತಪ್ಪ ಕೇಳಂದು ಬರ್ರಿ.